ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರ್ತೀರ ನಮ್ಮ ಒಂದು ಅರ್ನಿಂಗ್ಸ್ ಬಗ್ಗೆ, ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ. ಅಂತ ಅಂದರೆ ನಮಗೆ ಲೈಕ್ಸ್ ಜಾಸ್ತಿ ಕೊಡೋದ್ರಿಂದ ಅಮೌಂಟ್ ಬರುತ್ತಾ, ಸಬ್ಸ್ಕ್ರೈಬರ್ಸ್ ಗ್ರೋ ಆಗೋದ್ರಿಂದ ಅಮೌಂಟ್ ಬರುತ್ತಾ, ಅಥವಾ ನಮ್ಮ ವ್ಯೂಸ್ ಮೇಲೆ ಬರುತ್ತಾ, ಯಾವ ರೀತಿಯಾಗಿ ಯೂಟ್ಯೂಬ್ ನಮಗೆ ಪೇಮೆಂಟ್ನ ಮಾಡುತ್ತೆ ಅನ್ನೋದು ತುಂಬ ಜನಕ್ಕೆ ಇರುವಂಥ ಒಂದು ಡೌಟ್. ಸೊ ಇವತ್ತು ಆ ಡೌಟ್ನ ಕ್ಲಿಯರ್ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ. ಬಿಕಾಸ್ ಯಾಕಂದರೆ ಅರ್ನಿಂಗ್ಸ್ಗೋಸ್ಕರನೇ ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರ. ಅಂದರೆ ಒಂದು ನಾವು ಇಂಡಿಪೆಂಡೆಂಟ್ ಆಗಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಅಥವಾ ಅವರು ಹೌಸ್ ವೈಫೇ ಇರ್ಬೋದು, ಯಾರೇ ಇರ್ಬೋದು. ಸೊ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದು ಎಲ್ಲರೂ ಒಂದು ಕನಸಾಗಿರುತ್ತೆ. ಸೊ ಅದ್ರ ರಿಲೇಟೆಡ್ ಅವರು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀರ. ಸೊ ಸ್ಟಾರ್ಟ್ ಮಾಡಿದ ಮೇಲೆ ವ್ಯೂಸ್ ಚೆನ್ನಾಗಾಗಬೇಕು, ಅದಾದಮೇಲೆ ಯಾವಾಗ ಅರ್ನಿಂಗ್ಸ್ ಬರುತ್ತೆ ಅಂತ ಯೋಚನೆ ಮಾಡಬೇಕು, ಹೇಗೆ ಅರ್ನಿಂಗ್ಸ್ ಬರುತ್ತೆ, ಪ್ರತಿಯೊಂದು ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿರಬೇಕು ಅಂತಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ವೀಡಿಯೋಸ್ನ ನೋಡಿ ತಿಳ್ಕೊಳ್ತೀರಾ. ಕನ್ನಡದಲ್ಲೂ ನೋಡ್ತೀರಾ, ಹಿಂದಿಯಲ್ಲಿ ನೋಡ್ಬೋದು, ಇಂಗ್ಲೀಷಲ್ಲಿ ನೋಡ್ಬೋದು. ಯೂಟ್ಯೂಬ್ ಕ್ರಿಯೇಟರ್ಸ್ದು ವಿಡಿಯೋ ಇರೋದು, ಅದು ಕೂಡ ಕ್ರಿಯೇಟರ್ ಸಪೋರ್ಟಿಂಗ್ ವಿಡಿಯೋ ಒಂದಿದೆ, ಅದೂ ಕೂಡ ಚಾನಲ್ ಇರೋದು ಇಂಗ್ಲೀಷ್ನಲ್ಲೇ ಜಾಸ್ತಿ ಇರೋದು. ಸೊ ಹಾಗಿದ್ದಾಗ ನಾವು ಯಾರ ಹತ್ರ ಕೇಳಿ ವಿಷಯಗಳನ್ನ ತಿಳ್ಕೋಬೇಕು ಅಂತ ತುಂಬ ಜನಕ್ಕೆ ಯೋಚನೆ ಇರುತ್ತೆ. ಸೊ ಅದ್ರ ರಿಲೇಟೆಡ್ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ, ಯಾಕಂದರೆ ಎಲ್ಲರದ್ದು ಡೌಟ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಯೂಟ್ಯೂಬ್ ರಿಲೇಟೆಡ್ ನಿಮ್ಗೆ ಏನೇ ಕ್ವೆರೀಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ. ಆದಷ್ಟು ಬೇಗ ನಿಮಗೆ ನಿಮ್ಮ ಕಮೆಂಟ್ಗೆ ರಿಪ್ಲೈ ಆವಾಗಲೇ ಮಾಡ್ತೀನಿ. ಇಲ್ಲ ಅದಲ್ಲಿ ಜಾಸ್ತಿ ಲೆಂತಿ ಇದೆ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ಅನ್ನೋದಿದ್ರೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಏನಕ್ಕೆ ಪ್ರೆಸ್ ಮಾಡಬೇಕು ಅಂದರೆ, ನಾನು ಹೊಸದಾಗಿ ಏನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋ ಹಾಕ್ತೀನಿ, ಅದ್ರ ನೋಟಿಫಿಕೇಷನ್ ನಿಮಗೆ ಬರಬೇಕು. ನೀವು ನೋಡಿದಾಗ ಕೆಲವೊಂದು ಕ್ವಶನ್ಗಳಿಗೆ ನಾನು ಹಾಗೆ ಕಮೆಂಟ್ಗಳಿಗೆ ನಾನು ಹಾಗೆ ಉತ್ತರ ಕೊಡ್ತಾ ಇರ್ತೀನಿ. ಕೆಲವೊಂದು ಈ ಥರ ಒಬ್ರು ಕಮೆಂಟ್ ಮಾಡಿದ್ರು ಅವರಿಗೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ನಾನು ಯಾವಾಗಲೂ ಹೇಳ್ಬೋದು. ಅದಕ್ಕೋಸ್ಕರ ಕಮೆಂಟ್ ಮಾಡಿ, ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಸೊ ಇದೆಲ್ಲದರಿಂದ ಕೂಡ ನಿಮಗೇನೆ ಯೂಸ್ ಆಗುತ್ತೆ. ಯೂಟ್ಯೂಬ್ ರಿಲೇಟೆಡ್ ನನ್ನ ಒಂದು 4-5 ಇಯರ್ಸ್ ಜರ್ನಿ ಏನಿದೆ ಯೂಟ್ಯೂಬ್ನಲ್ಲಿ, ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಯಾವಾಗಲೂ ಯೋಚನೆ ಮಾಡೋದೇನೆಂದರೆ, ಎಲ್ಲರೂ ಹೇಳ್ತಿರ್ತಾರೆ ಲೈಕ್ ಕೊಡಿ, ನಮ್ಮ ವೀಡಿಯೋಗೆ ಲೈಕ್ ಕೊಡಿ, ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಅಮೌಂಟ್ ಲೈಕ್ ಮಾಡೋದ್ರಿಂದ ನಮಗೆ ಅಮೌಂಟ್ ಜಾಸ್ತಿ ಬರುತ್ತಾ, ಒಂದು ವೀಡಿಯೋಗೆ ಯಾವುದರಿಂದ ಅಮೌಂಟ್ ಬರುತ್ತೆ ಅನ್ನೋದು ಕೂಡ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡದೆ ನೋಡಿ ಅಂತೇಳಿ. ಸೊ ಲೈಕ್ ಕೊಟ್ಟರೆ ಏನು ಯೂಸ್ ಯೂಟ್ಯೂಬ್ನಲ್ಲಿ ಅಂತ ಅಂದರೆ, ಲೈಕ್ ಕೊಡೋದ್ರಿಂದ ನಮ್ಮ ವೀಡಿಯೋ ಯೂಟ್ಯೂಬ್ಗೆ ಏನು ಅನಿಸುತ್ತೆ, ಇವ್ರ ವೀಡಿಯೋ ತುಂಬ ಚೆನ್ನಾಗಿದೆ, ತುಂಬ ಜನ ಇಷ್ಟಪಟ್ಟು ನೋಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇವ್ರ ವೀಡಿಯೋಗೆ ಲೈಕ್ಸ್ ಇಷ್ಟೊಂದು ಬಂದಿದೆ, ಹಾಗಾಗಿ ನಿಮ್ಮ ಚಾನಲ್ನ ಬೇರೆಯವರಿಗೆ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಲೈಕ್ಸ್ ಎಷ್ಟಿರುತ್ತೋ ಅಷ್ಟು ನಿಮ್ಮ ಯೂಟ್ಯೂಬ್ ವೀಡಿಯೋ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಇದರಿಂದ ವಿಡಿಯೋ ಲೈಕ್ಸ್ ಜಾಸ್ತಿ ಇತ್ತು ಅಂದರೆ ಯೂಟ್ಯೂಬ್ಗೆ ಏನು ಅನಿಸುತ್ತೆ, ಇದ್ರ ಇಂಪ್ರೆಷನ್ ಚೆನ್ನಾಗಿದೆ. ಸೊ ಅದು ಬೇರೆಯವರಿಗೆ ಅದನ್ನು ಶೋ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನಿಮಗೆ ಏನು ಯೂಸ್ ಅಂದರೆ, ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಹೇಗೆ ಅಂತಂದರೆ, ನಿಮ್ಮ ಒಂದು ಲೈಕ್ಸಿಂದ ಬೇರೆಯವರಿಗೆ ಯೂಟ್ಯೂಬ್ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ವ್ಯೂಸ್ ಜಾಸ್ತಿ, ಆವಾಗ ಆಟೋಮೆಟಿಕಲಿ ವ್ಯೂಸ್ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಹೇಳೋದು, ಯಾವಾಗಲೂ ನಿಮ್ಮ ತಮ್ಮನೇಲಿ ಕೂಡ ಚೆನ್ನಾಗಿಟ್ಕೊಳ್ಳಿ. ಲೈಕ್ಸ್ ಕೆಲವರು ಓಪನ್ ಮಾಡಿದ್ರಿಗಷ್ಟೇ ನಿಮ್ಮ ಚಾನಲ್ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು, ಬಟ್ ಎಲ್ಲರಿಗೂ ಅನ್ನಿಸ್ಬೇಕು ಅಂತ ಇಲ್ಲ. ಆವಾಗ ನಿಮ್ಮ ತಮ್ಮನೇಲಾಗಲಿ, ನಿಮ್ಮ ಕಂಟೆಂಟ್ ಆಗಲಿ ಚೆನ್ನಾಗಿದ್ರೆ ಯಾರೇ ಆಗಲಿ ಅವರು ಕೂಡ ಮತ್ತೆ ಲೈಕ್ ಕೊಡ್ತಾರೆ, ಜೊತೆಲಿ ಮತ್ತೆ ಇನ್ನೊಂದ್ಸರಿ ನಿಮ್ಮ ವಿಡಿಯೋನ ವಾಚ್ ಮಾಡಬೇಕು ಅಂತ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ಆದಷ್ಟು ನಿಮ್ಮ ವಿಡಿಯೋಗೆ ಲೈಕ್ ಮಾಡೋದಕ್ಕೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಲೈಕ್ ಮಾಡೋಕೆ ಹೇಳಿ. ನೀವು ಹೇಳ್ತಿರ್ತೀರಲ್ಲ, ನಿಮ್ಮ ಮನೇಲಿ ಯಾರ್ದು ಫೋನಿಂದ ನೀವು ನೋಡ್ತಾ ಇದ್ದೀರಾ ಅಂದರೆ ಅವ್ರ ಫೋನ್ಗಳಿಂದನೂ ನೀವು ಲೈಕ್ ಕೊಟ್ಟು ಬಿಡಬೇಕು. ಬಟ್ ಲೈಕ್ ಕೊಟ್ಟ ಮೇಲೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಅರ್ಧದಷ್ಟು ವಿಡಿಯೋನ ಅವರಿಗೆ ವಾಚ್ ಮಾಡೋಕ್ಕೆ ಕೂಡ ಹೇಳಿ. ಸೊ ಫಸ್ಟ್ ಲೈಕ್ ವಿಷಯ ಆಯಿತು. ಲೈಕಿಂದ ನಮಗೆ ಯಾವುದೇ ರೀತಿ ಅಮೌಂಟ್ ಬರಲ್ಲ. ಏನಾಗುತ್ತೆ ಅಂದರೆ, ವಿಡಿಯೋ ಪ್ರಮೋಟ್ ಮಾಡುತ್ತೆ, ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ಬಟ್ ವ್ಯೂಸ್ ಜಾಸ್ತಿ ಆದ್ರೂ ಅಮೌಂಟ್ ಹೇಗೆ ಬರುತ್ತೆ ಅನ್ನೋದು ಕೂಡ ಹೇಳ್ತೀನಿ. ಬರೀ ವ್ಯೂಸಿಂದ ಅಮೌಂಟ್ ಬರಲ್ಲ, ಅದನ್ನು ಕೂಡ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕಮೆಂಟ್ ಮಾಡಿ ಅಂತ ಕೂಡ ಹೇಳ್ತಾರೆ. ಏನಕ್ಕೆ ಹೇಳ್ಬೋದು ಅಂದರೆ, ಇದು ಕೂಡ ಹೇಗೆ ಲೈಕ್ಸಲ್ಲಿ ನಿಮಗೆ ಹೇಗೆ ಎಷ್ಟು ಜನ ಲೈಕ್ ಮಾಡ್ತಾರೋ ಅದೇ ರೀತಿ ಕಮೆಂಟ್ ಮಾಡಿದ್ರು ಕೂಡ ನಿಮ್ಮ ಚಾನಲ್ ಬೇರೆಯವರಿಗೆ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಲೈಕ್ಸ್ ಆ್ಯಂಡ್ ಎಷ್ಟು ಕಮೆಂಟ್ಸ್ ಇರುತ್ತೆ, ಅದರಿಂದ ನಿಮ್ಮ ಚಾನಲ್ನ ವೀಡಿಯೋ ಯೂಟ್ಯೂಬ್ ಏನಂತ ಹೇಳುತ್ತೆ, ಇವ್ರದ್ದು ವೀಡಿಯೋ ಕಮೆಂಟ್ ಆಗಲಿ, ಲೈಕ್ಸ್ ಆಗಲಿ, ಪ್ರತಿಯೊಂದು ತುಂಬ ಚೆನ್ನಾಗಿದೆ, ಜನ ಇಷ್ಟಪಟ್ಟು ನೋಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಚಾನಲ್ನ ಹೆಚ್ಚು ಪ್ರಮೋಟ್ ಮಾಡುತ್ತೆ. ಸೊ ಈ ರೀತಿ ಪ್ರಮೋಷನ್ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ವ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಚಾನಲ್ನ ಇಂಪ್ರೆಷನ್ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಇಂಪ್ರೆಷನ್ ಚೆನ್ನಾಗಿ ಆಗ್ತಿದೆ ಅಂತ ಅಂದರೆ ಯೂಟ್ಯೂಬ್ ನಿಮ್ಮ ಪ್ರತಿಯೊಂದು ವಿಡಿಯೋನು ಕೂಡ ಅದೇ ರೀತಿ ಇನ್ನೂ ಅಪ್ಲೋಡ್ ಮಾಡ್ತಿದ್ದಾಗೆ ತುಂಬ ಜನಕ್ಕೆ ಸಜೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾರಾದರೂ ಬೇರೆಯವರು ತುಂಬ ದೊಡ್ಡ ಏನು ಕ್ರಿಯೇಟರ್ಸ್ ಇರ್ತಾರೆ, 1 ಮಿಲಿಯನ್ 2 ಮಿಲಿಯನ್ಸ್ ಅಥವಾ
500K ಈ ಥರ ಏನು ಒಳ್ಳೊಳ್ಳೆ ಚಾನಲ್ಸ್ ಇರುತ್ತೆ. ಸೊ ಅವರ ಒಂದು ಯೂಟ್ಯೂಬ್ ವಿಡಿಯೋ ಕೆಳಗಡೆ ನಿಮ್ಮ ವಿಡಿಯೋ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಲೈಕ್ ಆ್ಯಂಡ್ ಕಮೆಂಟ್ಸ್ ಜಾಸ್ತಿ ಇದ್ದರೆ ನಮಗೆ ದುಡ್ಡು ಯಾವುದೇ ಕಾರಣಕ್ಕೂ ಬರಲ್ಲ. ಜಸ್ಟ್ ನಿಮ್ಮ ಒಂದು ವಿಡಿಯೋನ ಯೂಟ್ಯೂಬ್ ಶೇರ್ ಮಾಡುತ್ತೆ, ಬೇರೆಯವ್ರ ಜೊತೆ ಹಂಚ್ಕೊಳ್ಳುತ್ತೆ, ಜಾಸ್ತಿ ಪ್ರಮೋಟ್ ಮಾಡುತ್ತೆ. ಇದರಿಂದ ನಿಮ್ಮ ಒಂದು ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಹಾಗಿದ್ರೆ ವ್ಯೂಸ್ ಜಾಸ್ತಿ ಇದ್ದರೆ ಅಮೌಂಟ್ ಬರುತ್ತಾ ಅಂತ ಅಂದರೆ, ಜಸ್ಟ್ ವ್ಯೂಸ್ ಇದ್ದರೆ ನಿಮಗೆ ಅಮೌಂಟ್ ಯಾವತ್ತೂ ಬರೋದಿಲ್ಲ. ವ್ಯೂಸ್ ಕೂಡ ಯಾವಾಗ ಜಾಸ್ತಿ ಇದ್ದರೆ ಅಮೌಂಟ್ ಬರುತ್ತೆ ಅಂತ ಅಂದರೆ, ನಿಮ್ಮ ಚಾನಲ್ ಮಾನಿಟೈಸ್ ಆಗಿರಬೇಕು. ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಏನಿದೆ, ಮೀನ್ಸ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂದರೆ ನಿಮ್ಮ ಒಂದು ವಿಡಿಯೋಗೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕಂದ್ರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ನೀವು ಸೆಲೆಕ್ಟ್ ಆಗಬೇಕಾಗುತ್ತೆ. ಅದು ಯಾವಾಗ ಸೆಲೆಕ್ಟ್ ಆಗೋದು ಅನ್ನೋದಾದರೆ, ನಿಮ್ಮ ಒಂದು ಕ್ರೈಟೀರಿಯಾ ಏನಿರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಆವಾಗ ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ನಿಮ್ಮ ಒಂದು ವಿಡಿಯೋ ನಿಮ್ಮ ಒಂದು ಚಾನಲ್ ಲಿಂಕ್ ಆಗುತ್ತೆ. ಮೀನ್ಸ್ ಅದ್ರ ಜೊತೆ ಅದರದೊಂದು ನೀವು ಭಾಗ ಆಗ್ತೀರಾ, ಮೆಂಬರ್ ಆಗ್ತೀರಾ. ಸೊ ಆಗ ನಿಮ್ಮ ಚಾನಲ್ಗೆ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಒಂದು ವ್ಯೂಸ್ ಹೇಗಿರುತ್ತೆ ಅದ್ರ ಮೇಲೆ ನಿಮಗೆ ಆ್ಯಡ್ಸ್ ಹಾಕ್ತಾರೆ. ಮೀನ್ಸ್ ನಿಮ್ಮ ಒಂದು ಚಾನಲ್ ರಿಲೇಟೆಡ್ ಆ್ಯಡ್ಸ್ ಅದರಲ್ಲಿ ಬರ್ತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಇವಾಗ ವ್ಲಾಗ್ ಮಾಡೋರಿಗೆ ಕ್ರೀಮ್ ಬೇಸಿಕ್ ಆಗಲಿ ಅಥವಾ ಹೇರ್ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಮನೆಯದು ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಆಗಲಿ, ಇದ್ರದ್ದು ಜಾಸ್ತಿ ಅವರಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ. ಆ್ಯಂಡ್ ಯಾರಾದ್ರು ಹೆಲ್ತ್ ರಿಲೇಟೆಡ್ ಏನು ಹೇಳ್ತೀರಂದ್ರೆ, ಹೆಲ್ತ್ ಸಪೋರ್ಟ್ ಮಾಡುವಂಥ ಕೆಲವೊಂದು ಮೆಡಿಸಿನ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಬೇರೆ ಬೇರೆ ಥರದ್ದು ಆಪ್ಷನ್ ಅವರಿಗೆ ತೋರಿಸ್ತಾ ಹೋಗುತ್ತೆ ಆಡ್ಸ್ಗಳು. ಅದೇ ರೀತಿ ನಾವು ಟೆಕ್ ಚಾನಲಲ್ಲಿ ಮಾಡ್ತಿದ್ದೀವಿ ಅಂದರೆ ಫೋನ್ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಥರದ್ದು ನಮಗೆ ಆ್ಯಡ್ಸ್ ಬರ್ತಾ ಹೋಗುತ್ತೆ. ಹಾಗೆ ನಿಮ್ಮ ಒಂದು ಚಾನಲ್ನ ಕೆಟಗರಿ ಯಾವುದು, ನಿಮ್ಮ ಒಂದು ಕೆಟಗರಿ ಏನು, ನೀವು ಯಾವುದರಲ್ಲಿ ನೀವು ವಿಡಿಯೋ ಮಾಡ್ತಿದ್ದೀರಾ, ಸೊ ಆ ಒಂದು ರಿಲೇಟೆಡ್ ನಿಮ್ಮ ಚಾನಲಲ್ಲಿ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಡ್ಸ್ ಹೇಗಾಗುತ್ತೆ ಅಂದರೆ, ಇನ್ನೊಂದು ಆ್ಯಡ್ಸ್ ಸ್ಕಿಪ್ಪಬಲ್ ಇರುತ್ತೆ, ನಾನ್ ಸ್ಕಿಪ್ಪಬಲ್ ಇರುತ್ತೆ. ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ ಆದರೆ ಸ್ಕಿಪ್ ಮಾಡೋದಕ್ಕೆ ಬರೋದಿಲ್ಲ, ಫುಲ್ ಆ್ಯಡ್ ನೋಡಲೇಬೇಕಾಗುತ್ತೆ, ಅದಕ್ಕೆ ಬೇರೆ ಥರ ಪೇಮೆಂಟ್ ಇರುತ್ತೆ. ಕೆಲವೊಂದು ಆ್ಯಡ್ಸ್ ಹೇಗಿರುತ್ತೆ ಅಂದರೆ, ಸ್ಕಿಪ್ ಮಾಡುವಂಥ ಆ್ಯಡ್ಸ್ ಇರುತ್ತೆ. ಸೊ ಆವಾಗ ಜನ ಅದನ್ನು ಸ್ಕಿಪ್ ಮಾಡ್ತಾರಲ್ಲ, ಅದ್ರದ್ದು ಅಮೌಂಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಯಾಕಂದರೆ ಅವರು ಆ್ಯಡ್ಸ್ ಕೂಡ ಕಂಪ್ಲೀಟಾಗಿ ವಾಚ್ ಮಾಡಬೇಕು. ಅದಾದಮೇಲೆ ನಿಮ್ಮ ಚಾನಲ್ ಏನಿದೆ, ನಿಮ್ಮ ಚಾನಲ್ನ ವಿಡಿಯೋ ಕೂಡ ತುಂಬ ಅದನ್ನು ಅದು ಕಂಟಿನ್ಯೂಸ್ ಆಗಿ ಅದು ರನ್ ಆಗಿರಬೇಕು. ಮೀನ್ಸ್ ಸ್ಕಿಪ್ ಮಾಡಿ ನೋಡೋದಾಗಲಿ ಅಥವಾ ಅದನ್ನು ಪೋಸ್ಟ್ ಇದು ಮಾಡಿ ನೋಡೋದಾಗಲಿ, ಈ ಥರದಲ್ಲಿ ಯಾವುದು ಕೂಡ ಆಗಿರಬಾರ್ದು. ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ವಿಡಿಯೋ ವ್ಯೂಸ್ ಚೆನ್ನಾಗಿರಬೇಕು. ರನ್ನಿಂಗ್ ಸ್ಟಾರ್ಟಿಂಗಿಂದನೂ ಎಂಡಿಂಗ್ ತನಕ ಆದಷ್ಟು ಜನ ನೋಡಿರ್ಬೇಕು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಾನು ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದೆ, ಆ್ಯಡ್ಸ್ನ ಚಾನಲ್ನ ಸ್ಕಿಪ್ ಮಾಡಿ ನೋಡಬೇಡಿ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ನಾನು ಏನು ಹೇಳ್ತಾ ಇರ್ತೀನಲ್ಲ. ಸೊ ಕಂಟಿನ್ಯೂಸ್ ಆಗಿ ವಾಚ್ ಮಾಡೋದ್ರಿಂದ ಎರಡೆರಡು ಸರಿ ಆ್ಯಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಆ್ಯಡ್ಸ್ನ ಕಂಪ್ಲೀಟಾಗಿ ನೋಡಬೇಕಾಗುತ್ತೆ. ಆ್ಯಡ್ಸ್ ಸ್ಕಿಪ್ಪೇಬಲ್ ಆಗಿರುತ್ತೆ, ನಾನ್ ಸ್ಕಿಪ್ಪೇಬಲ್ ಆಗಿರುತ್ತೆ. ಸೊ ಈ ಥರ 2-3 ಥರದ ಆಪ್ಷನ್ ಇರುತ್ತಲ್ಲ ಆ್ಯಡ್ಸ್ಗಳ ಬಗ್ಗೆ. ಸೊ ಆ್ಯಡ್ಸ್ ಕೂಡ ಚೆನ್ನಾಗಿ ರನ್ ಆಗೋದ್ರಿಂದ ಮಾತ್ರ ನಿಮ್ಮ ಚಾನಲಲ್ಲಿ ವ್ಯೂಸ್ ಜೊತೆಗೆ ನಿಮ್ಮ ಒಂದು ಆ್ಯಡ್ಸ್ ಹೇಗೆ ನೋಡ್ತಾರೆ ಜನ, ನಿಮ್ಮ ಚಾನಲ್ನ ಹೇಗೆ ವಾಚ್ ಮಾಡಿರ್ತಾರೆ, ಸ್ಕಿಪ್ ಮಾಡಿ ನೋಡಿರ್ತಾರೆ, ಸ್ಕಿಪ್ ಮಾಡದೆ ನೋಡಿರ್ತಾರೆ, ಚಾನಲ್ನ ಪೂರ್ತಿಯಾಗಿ ನೋಡಿರ್ತಾರೆ, ಇದೆಲ್ಲದನ್ನು ಕೂಡ ಕೌಂಟ್ ಆಗುತ್ತೆ ಒಂದು ನಿಮ್ಮ ಚಾನಲಲ್ಲಿ ಅಮೌಂಟ್ ಬರೋದಕ್ಕೆ. ನಾವು ಎಷ್ಟೇ ವೀಡಿಯೋಸ್ ನಾವು ನೋಡ್ಬೋದು, ನಮ್ಮ ಚಾನಲಲ್ಲಿ ಎಷ್ಟೋ ಕೆ ವ್ಯೂಸ್ ಇರುತ್ತೆ, ಬಟ್ ಕೆಲವರಿಗೆ ಅಷ್ಟು ಅಮೌಂಟ್ ಇರಲ್ಲ. ಬಿಕಾಸ್ ಆಫ್ ಕೆಟಗರಿ. ನಿಮ್ಮ ಕೆಟಗರಿ ಯಾವುದು ರಿಲೇಟೆಡ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಕೆಟಗರಿ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಒಂದು ಚಾನಲಲ್ಲಿ ವ್ಯೂಸ್ ತುಂಬ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಒಂದು ವ್ಯೂಸ್ ಚೆನ್ನಾಗಿರಬೇಕು, ಆ್ಯಡ್ಸ್ ಯಾವ ಥರ ಇರುತ್ತೆ, ಜನ ಯಾವ ರೀತಿ ಅದನ್ನು ವಾಚ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಚೆಕ್ ಇಟ್. ಬಾಯ್.